ರಾಜೇಶ್ ಕೃಷ್ಣನ್. ಇವರು ಯಾರು ತಾನೇ ಗೊತ್ತಿಲ್ಲ ಹೇಳಿ. ಇವರು ಹಾಡುವಂಥ ಹಾಡುಗಳು ಅದೆಷ್ಟೋ ಜನಗಳ ಅಚ್ಚುಮೆಚ್ಚು. ಇಡೀ ಕರ್ನಾಟಕವೇ ಇವರನ್ನ ಮೆಲೋಡಿ ಕಿಂಗ್ ಅಂತ ಕರೆಯುತ್ತೆ. ಇಷ್ಟು ಪ್ರಖ್ಯಾತಿಯನ್ನ ಪಡ್ಕೊಂಡಿರುವಂಥ ರಾಜೇಶ್ ಕೃಷ್ಣನ್ ಅವರ ಬದುಕಿನಲ್ಲಿ ಅದೆಂತಹ ದುರ್ಘಟನೆಗಳು ನಡೆದು ಹೋಯಿತು ಗೊತ್ತಾ? ಇವರು ಯಾಕೆ ತಮ್ಮ ಬದುಕಿನಲ್ಲಿ 3 ಬಾರಿ ಮದುವೆಯಾದ್ರು? ಇವರ 3 ಜನ ಹೆಂಡತಿಯರು ಯಾಕೆ ಇವರನ್ನ ಬಿಟ್ಟು ಹೋದ್ರು? ಹಾಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ರಾಜೇಶ್ ಕೃಷ್ಣನ್ ಅವರು ಇತ್ತೀಚೆಗೆ ಹೆಚ್ಚಾಗಿ ಹಾಡುಗಳನ್ನು ಹಾಡದೇ ಇರೋದಕ್ಕೆ ಕಾರಣ ಆದರೂ ಏನು? ಈ ರೀತಿ ರಾಜೇಶ್ ಕೃಷ್ಣನ್ ಅವರ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರುವಂಥ ಅದೆಷ್ಟೋ ವಿಷಯಗಳನ್ನ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ರಾಜೇಶ್ ಕೃಷ್ಣನ್ ಅವರು ಜೂನ್ 3, 1973ರಲ್ಲಿ ತಮಿಳುನಾಡಿನಲ್ಲಿ ಹುಡ್ತಾರೆ. ಆದರೆ ಅವರು ಬೆಳೆದಿದ್ದು ವಿದ್ಯಾಭ್ಯಾಸವನ್ನ ಪಡ್ಕೊಂಡಿದ್ದು ಬೆಂಗಳೂರಿನಲ್ಲೇ. ಹಾಗೆ ರಾಜೇಶ್ ಕೃಷ್ಣನ್ ಅವರ ತಾಯಿ ಮೀರಾ ಅವರು ಮದುವೆಯಾಗಿ 2-3 ವರ್ಷಗಳೇ ಕಳೆದಿದ್ರು ಅವ್ರಿಗೆ ಮಕ್ಕಳಾಗಿರೋದಿಲ್ಲ. ಇದರಿಂದ ಅವರನ್ನ ತುಂಬಾ ಜನ ಆಡ್ಕೊಳ್ತಿದ್ರಂತೆ. ಅಂಥ ಒಂದು ಸಮಯದಲ್ಲಿ ತುಂಬಾ ಮುದ್ದಾಗಿ ರಾಜೇಶ್ ಕೃಷ್ಣನ್ ಅವರು ಹುಡ್ತಾರೆ. ಇವರು ಶಾಲೆಯಲ್ಲಿ ಓದಬೇಕಾದ್ರೆ ಎಲ್ರಿಗಿಂತ ತುಂಬ ಚೆನ್ನಾಗಿ ಓದ್ತಾರೆ. ಬರೀ ಓದೋದಷ್ಟೇ ಅಲ್ಲ, ಓದೋದ್ರ ಜೊತೆಗೆ ಅವರು ಚಿಕ್ಕಂದಿನಿಂದಲೂ ಚೆನ್ನಾಗಿ ಹಾಡುಗಳನ್ನು ಹಾಡ್ತಿದ್ರು. ಅದು ಹಾಗೆ ಮುಂದುವರೆದು ಅವರು ಕಾಲೇಜಿಗೆ ಹೋಗುವಂಥ ಸಂದರ್ಭದಲ್ಲಿ ಆರ್ಕೆಸ್ಟ್ರಾದಲ್ಲಿ ಕೂಡ ಅವರು ಹಾಡೋಕೆ ಶುರು ಮಾಡ್ತಾರೆ. ಅವರು ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಹಾಡ್ತಾ ಅವ್ರಿಗೆ ಒಂದು ಅದ್ಭುತವಾದಂಥ ಅವಕಾಶ ಒಲಿದು ಬರುತ್ತೆ. ಅದು ಗೌರಿ ಗಣೇಶ ಎಂಬ ಸಿನಿಮಾದಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ ಹಾಡೋಕೆ ಶುರು ಮಾಡ್ತಾರೆ. ಅಂದು ಶುರುವಾದಂಥ ಅವರ ಗಾಯನ ವೃತ್ತಿ ಅವರನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಯಿತು. ಅಂದಿನಿಂದ ರಾಜೇಶ್ ಕೃಷ್ಣನ್ ಅವರು ಹಿಂದಿರುಗಿ ನೋಡ್ಲೇ ಇಲ್ಲ. ಅದೇ ಗೆಲುವಿನಲ್ಲಿ ಅವರು ಮೊದಲಿಗೆ ಸೌಮ್ಯ ರಾವ್ ಎಂಬುವರನ್ನ ಮದುವೆಯಾಗ್ತಾರೆ. ಇವರು ಕೂಡ ಒಬ್ರು ಉತ್ತಮ ಗಾಯಕಿಯಾಗಿದ್ರು. ಇವರು ರಾಜೇಶ್ ಕೃಷ್ಣನ್ ಅವರ ಮಟ್ಟಕ್ಕೆ ಅಲ್ಲದಿದ್ರು ಇವರಿಗೂ ಸಹ ದೊಡ್ಡ ಹೆಸರಿತ್ತು. ಇವರಿಬ್ಬರು ಹಲವಾರು ವೇದಿಕೆಗಳಲ್ಲಿ ಒಟ್ಟಿಗೆ ಹಾಡ್ತಾ ಇದ್ರು. ಇವರಿಬ್ಬರದು ಸಂಗೀತದ ಹಿನ್ನೆಲೆಯಾಗಿದ್ರಿಂದ ಪರಿಚಯವಾಗೋಕೆ ಹೆಚ್ಚು ಸಮಯ ಹಿಡಿಲಿಲ್ಲ. ಅವರ ಪರಿಚಯ ಸ್ನೇಹವಾಗಿ ಅದು ಪ್ರೀತಿಯಾಗಿ ಬದಲಾಗುತ್ತೆ. ಕೊನೆಗೆ ಅವರ ಮನೆಯವರನ್ನ ಒಪ್ಪಿಸಿ ಇವರಿಬ್ರು ಮದುವೆಯಾಗ್ತಾರೆ. ಆರಂಭದಲ್ಲಿ ಇವರ ಸಂಸಾರದಲ್ಲಿ ಯಾವುದೇ ಸಮಸ್ಯೆ ಇರೋದಿಲ್ಲ. ಆದರೆ ಬರ್ತಾ ಬರ್ತಾ ಇವರ ಮಧ್ಯೆ ಭಿನ್ನಾಭಿಪ್ರಾಯಗಳು ಹುಟ್ಕೊಳ್ಳೋದಿಕ್ಕೆ ಶುರುವಾಗುತ್ತೆ. ಇದರಿಂದ ಇವರಿಬ್ರು ಬೇರೆಯಾಗೋಕೆ ನಿರ್ಧಾರ ಮಾಡಿ ವಿಚ್ಛೇದನವನ್ನೂ ಕೂಡ ಪಡ್ಕೊಳ್ತಾರೆ. ಅಲ್ಲಿಗೆ ಸೌಮ್ಯ ರಾವ್ ಮತ್ತೆ ರಾಜೇಶ್ ಕೃಷ್ಣನ್ ಅವರ ಸಂಬಂಧ ಮುರಿದು ಬೀಳುತ್ತೆ. ಹೀಗೆ ಸೌಮ್ಯ ಅವರನ್ನ ದೂರ ಮಾಡಿಕೊಂಡಂತ ರಾಜೇಶ್ ಕೃಷ್ಣನ್ ಅವರು ಕೆಲ ವರ್ಷಗಳವರೆಗೆ ಒಂಟಿಯಾಗಿ ಜೀವನ ಮಾಡ್ತಾರೆ. ಹೀಗೆ ಏಕಾಂಗಿಯಾಗಿ ಬದುಕ್ತಿರುವಂತ ಹೊತ್ತಲ್ಲೇ ಡೆಂಟಿಸ್ಟ್ ಆದಂತ ಹರಿಪ್ರಿಯಾ ಅವರ ಪರಿಚಯವಾಗುತ್ತೆ. ಹರಿಪ್ರಿಯಾ ಅವರ ಮನಸ್ಸಿಗೆ ಸೋತಂತ ರಾಜೇಶ್ ಕೃಷ್ಣನ್ ಅವರು ಹರಿಪ್ರಿಯಾ ಅವರನ್ನ ಮದುವೆ ಆಗ್ತಾರೆ. ಇನ್ಮೇಲಾದ್ರೂ ಸಾಂಸಾರಿಕ ಜೀವನ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದಂತ ರಾಜೇಶ್ ಕೃಷ್ಣನ್ ಅವರಿಗೆ ಅಲ್ಲೂ ಭಗವಂತ ಮೋಸ ಮಾಡಿದ್ದ ಅನ್ಸುತ್ತೆ. ಹರಿಪ್ರಿಯಾ ಮತ್ತೆ ರಾಜೇಶ್ ಕೃಷ್ಣನ್ ಅವರ ಸಂಬಂಧ ಕೂಡ ಜಾಸ್ತಿ ದಿನ ಉಳಿಯಲಿಲ್ಲ. ಅದು ಕೂಡ ಮುರಿದು ಬಿತ್ತು. ಮೊದಲ ಮದುವೆಯಲ್ಲಾದಂಥ ನೋವನ್ನ ಹರಿಪ್ರಿಯಾ ಅವರ ಮೂಲಕ ಮರಿಬೇಕು ಅಂತ ಅನ್ಕೊಂಡಿದ್ದಂಥ ರಾಜೇಶ್ ಕೃಷ್ಣನ್ ಅವರಿಗೆ ಅಲ್ಲೂ ಕೂಡ ನಿರಾಸೆಯಾಯಿತು. ಇದರಿಂದ ಅವರು ಕುಗ್ಗಿ ಹೋಗ್ತಾರೆ. ಇನ್ನ ಯಾರ ಸಹವಾಸವೂ ಬೇಡ ಎನ್ನುವಷ್ಟರ ಮಟ್ಟಕ್ಕೆ ಅವರ ಸಂಸಾರದ ಬದುಕು ಬೇಸರವಾಗಿತ್ತು. ಇದರಿಂದ ಅವರು ಒಬ್ಬಂಟಿಯಾಗಿನೇ ಜೀವನ ಮಾಡಬೇಕಾದ್ರೆ ಅವರ ಬದುಕಿಗೆ ಮತ್ತೊಂದು ಯುವತಿಯ ಆಗಮನವಾಗಿತ್ತು. ಅವರೇ ರಮ್ಯಾ ವಸಿಷ್ಠ. ಇವರು ರಾಜೇಶ್ ಕೃಷ್ಣನ್ ಅವರಿಗೆ ಒಂದು ಕಾರ್ಯಕ್ರಮದಲ್ಲಿ ಪರಿಚಯವಾಗ್ತಾರೆ. ಇವರೂ ಕೂಡ ಗಾಯಕಿಯಾಗಿದ್ರು. ಕೆಲ ಧಾರಾವಾಹಿಗಳಲ್ಲಿ ನಟಿಸಿದ್ರು. ಮತ್ತೆ ನಿರೂಪಕಿಯಾಗಿ ಕೂಡ ಗುರುತಿಸಿಕೊಂಡಿದ್ರು. ರಾಜೇಶ್ ಕೃಷ್ಣನ್ ಅವರು ಮತ್ತೊಂದು ಬಾರಿ ಮನಸ್ಸೋಲ್ತಾರೆ. ಹೀಗಾಗಿ ಇವರಿಬ್ಬರೂ ಕೂಡ ಒಬ್ಬರನ್ನೊಬ್ಬರು ಮನಸ್ಸಾರೆ ಒಪ್ಪಿ ಮದುವೆಯಾಗ್ತಾರೆ. ಆದರೆ ಅದ್ಯಾಕೋ ಗೊತ್ತಿಲ್ಲ, 3ನೇ ಬಾರಿಯೂ ಹಳೆ ಕಥೆಯೇ ಶುರುವಾಯಿತು. ಇವರು ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಇವರಿಬ್ಬರ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿತು. ರಮ್ಯಾ ವಸಿಷ್ಠ ಅವರು ರಾಜೇಶ್ ಕೃಷ್ಣನ್ ಅವರ ವಿರುದ್ಧವೇ ತಿರುಗಿ ಬೀಳ್ತಾರೆ. ತಮಗೆ ವಿಚ್ಛೇದನ ಬೇಕು ಅಂತ ನ್ಯಾಯಾಲಯಕ್ಕೆ ಕೂಡ ಅರ್ಜಿಯನ್ನು ಹಾಕ್ತಾರೆ. ಅದಕ್ಕೆ ಕಾರಣವನ್ನ ಕೇಳಿದಾಗ ರಾಜೇಶ್ ಕೃಷ್ಣನ್ ಅವರ ವಿರುದ್ಧ ಅನೇಕ ಆರೋಪಗಳನ್ನು ಮಾಡ್ತಾರೆ. ಆ ಆರೋಪಗಳು ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿತ್ತು. ಹಾಗಾದ್ರೆ ರಮ್ಯಾ ವಸಿಷ್ಠ ಅವರು ವಿಚ್ಛೇದನವನ್ನ ಪಡೆಯೋಕೆ ಹೇಳಿದ್ದ ಕಾರಣ ಏನಂದ್ರೆ ರಾಜೇಶ್ ಕೃಷ್ಣನ್ ಅವರಿಗೆ ಪುರುಷತ್ವವೇ ಇಲ್ಲ ಅಂತ
ಆರೋಪಿಸಿದ್ರು. ಈ ರೀತಿಯಾಗಿ ರಮ್ಯಾ ವಸಿಷ್ಠ ಅವರು ಕೂಡ ರಾಜೇಶ್ ಕೃಷ್ಣನ್ ಅವರಿಂದ ದೂರವಾಗ್ತಾರೆ. ಕೊನೆಗೆ ರಾಜೇಶ್ ಕೃಷ್ಣನ್ ಅವರು ತೀರಾ ನೋವನ್ನ ಅನುಭವಿಸ್ತಾರೆ. ಮೊದಲನೇ ಹೆಂಡತಿನೂ ಬಿಟ್ಟು ಹೋಗ್ತಾರೆ. ಆಗ ಎರಡನೇ ಪತ್ನಿಯಾದರೂ ನನ್ನ ಜೊತೆ ಖುಷಿಯಿಂದ ಸಂಸಾರ ಮಾಡ್ತಾಳೆ ಅನ್ಕೊಂಡಾಗ ಎರಡನೇ ಪತ್ನಿ ಕೂಡ ರಾಜೇಶ್ ಕೃಷ್ಣನ್ ಅವರಿಂದ ದೂರವಾಗ್ತಾರೆ. ಇನ್ನು ಮೂರನೇ ಪತ್ನಿಯಿಂದಾದ್ರೂ ತನ್ನೆಲ್ಲ ನೋವುಗಳನ್ನ ಮರಿಬೇಕು ಅಂತ ಅನ್ಕೊಂಡು ಮದುವೆ ಆದ್ರೆ ಆ ಮೂರನೇ ಪತ್ನಿಯಿಂದಲೂ ಇನ್ನೂ ಹೆಚ್ಚು ನೋವುಗಳನ್ನ ಅನುಭವಿಸ್ತಾರೆ ಹೊರತು ರಾಜೇಶ್ ಕೃಷ್ಣನ್ ಅವರ ಸಾಂಸಾರಿಕ ಜೀವನ ಸರಿ ಹೋಗ್ಲಿಲ್ಲ. ಇದೆಲ್ಲವುಗಳಿಂದ ರಾಜೇಶ್ ಕೃಷ್ಣನ್ ಅವರು ಚಿಂತಿಸುತ್ತಲೇ ಒಬ್ಬಂಟಿಯಾಗಿ ಉಳಿದು ಬಿಡ್ತಾರೆ. ಈ ನಡುವೆ ರಾಜೇಶ್ ಕೃಷ್ಣನ್ ಅವರಿಗೆ ಅನೇಕ ಸಿನಿಮಾ ಹಾಡುಗಳನ್ನ ಹಾಡೋಕೆ ಅವಕಾಶಗಳು ಒಲಿದು ಬರುತ್ತೆ. ಆದ್ರೆ ರಾಜೇಶ್ ಕೃಷ್ಣನ್ ಅವರು ಆ ಎಲ್ಲ ಅವಕಾಶಗಳನ್ನ ತಿರಸ್ಕರಿಸ್ತಾರೆ. ಯಾಕಂದ್ರೆ ಅವರು ಈ ಚಿಂತೆಯಲ್ಲೇ ಮುಳುಗಿ ಹೋಗಿದ್ರು. ಅವರು ಎಲ್ಲದರ ಬಗ್ಗೆಯೂ ಆಸಕ್ತಿಯನ್ನ ಕಳೆದುಕೊಂಡಿದ್ರು. ಈ ಕಾರಣಕ್ಕೆ ಅದೆಷ್ಟೋ ಹಾಡುಗಳು ಅವರ ಕೈ ತಪ್ಪಿದ್ವು. ಇದರಿಂದ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಕ್ರಮೇಣವಾಗಿ ಅವರ ಹಾಡುಗಳು ಕಡಿಮೆಯಾದವು. ರಾಜೇಶ್ ಕೃಷ್ಣನ್ ಅವರಿಗೆ ಇದ್ದಂಥ ಬೇಡಿಕೆಯೂ ಸಹ ಕ್ರಮೇಣವಾಗಿ ಕಡಿಮೆಯಾಗ್ತಾ ಹೋಯಿತು. ಒಂದು ರೀತಿಯಲ್ಲಿ ಇದಕ್ಕೆಲ್ಲ ಕಾರಣ ರಾಜೇಶ್ ಕೃಷ್ಣನ್ ಅವರ ಮದುವೆ ವಿಚಾರಗಳಲ್ಲಿ ನಡೆದಂಥ ಕಹಿ ಘಟನೆಗಳೇ ಕಾರಣವಾಯಿತು ಅಂತ ಹೇಳ್ಬೋದು. ಇಷ್ಟೆಲ್ಲ ಅವರ ಬದುಕಿನಲ್ಲಿ ನಡೆದರೂ ಕೂಡ ಮತ್ತೆ ಅವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕೆಲವೊಂದು ಹಿಟ್ ಹಾಡುಗಳನ್ನು ಹಾಡ್ತಾ ತಮ್ಮ ನೋವನ್ನು ಬದುಕಿಟ್ಟು ಬೇರೆಯವರ ನೋವನ್ನು ತಮ್ಮ ಹಾಡುಗಳಿಂದಲೇ ಮರೆಸ್ತಿದ್ದಾರೆ. ಒಟ್ಟಾರೆಯಾಗಿ ರಾಜೇಶ್ ಕೃಷ್ಣನ್ ಅವರು ಕನ್ನಡದಲ್ಲಿಯೇ 3500ಕ್ಕಿಂತಲೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ತೆಲುಗು ಭಾಷೆಯಲ್ಲಿ 500 ಹಾಡುಗಳು, ಹಿಂದಿ ಮತ್ತು ತಮಿಳು ಭಾಷೆಯಲ್ಲಿ 250 ಹಾಡುಗಳನ್ನು ಹಾಡಿದ್ದಾರೆ. ಇದರಿಂದನೇ ಅರ್ಥ ಆಗ್ಬಿಡುತ್ತೆ ರಾಜೇಶ್ ಕೃಷ್ಣನ್ ಅವರು ಅದೆಷ್ಟು ದೊಡ್ಡ ಗಾಯಕರು ಅಂತ. ಒಂದು ರೀತಿಯಲ್ಲಿ ಅವರು ಮೃದು ಸ್ವಭಾವದವರು, ಮುಗ್ಧ ಮನಸ್ಸಿನವರು. ಅಂಥವರ ಬದುಕಿನಲ್ಲಿ ಈ ರೀತಿಯೆಲ್ಲವೂ ನಡೆದಿದ್ದು ನಿಜಕ್ಕೂ ಬೇಸರದ ಸಂಗತಿ. ರಾಜೇಶ್ ಕೃಷ್ಣನ್ ಅವರ ಯಾವ ಹಾಡು ನಿಮಗೆ ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಇಷ್ಟಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.